friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗೆ ನಾವು ಎಕನಾಮಿನ ಯಾವ ತರ ಓದಬೇಕು, ಓದಿದ್ರೆ ಅರ್ಥ ಆಗ್ತೈತಿ ಅಂಡ್ ಯಾವ್ಯಾವ ಪುಸ್ತಕ ಓದಬೇಕು, ಯಾವ್ಯಾವ ಚಾಪ್ಟರ್ ನ ಓದಬೇಕು ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ವಿಡಿಯೋ ನೋಡಿರಿ ಅಂತಂದ್ರೆ ಎಕನಾಮಿ ರಿಲೇಟೆಡ್ ಯಾವ ಪುಸ್ತಕ ಓದಬೇಕು, ಹೆಂಗ್ ಓದಬೇಕು ಅನ್ನೋ ಪೂರ್ತಿ ಡೌಟ್ಸ್ ಏನದಾವ ಅದು ಕ್ಲಿಯರ್ ಆಗ್ತೈತಿ. ಡೆಫಿನೆಟ್ಲಿ ಜಾಗ್ರಫಿನ ಹೆಂಗ್ ಓದಬೇಕು, ಯಾವ್ಯಾವ ಲೆಸನ್ ಇಂಪಾರ್ಟೆಂಟ್, ಈ ತರ ಇನ್ ಡೀಟೇಲ್ ಜಾಗ್ರಫಿನ ಯಾವ ತರ ಅಪ್ರೋಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಸೊ ಈ ವಿಡಿಯೋ ಒಳಗೆ ನಾವು ಎಕನಾಮಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಎಕನಾಮಿ ನಮ್ಗೆಲ್ಲ ಮೈಂಡ್ ಒಳಗೆ ಏನಂತಂದ್ರ ಒಂದ್ ಸಬ್ಜೆಕ್ಟ್ ಐತೆ ಅಂದ ತಕ್ಷಣ ಬರೀ ನಮ್ ತಲೆಯಾಗ ಏನಿರ್ತೈತೆ ಅಂದ್ರೆ ಒಟ್ಟು ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಕೊಂಡ್ ಬರೋದು. ಇವ್ರು ಇದನ್ನ ಹೇಳಿರು, ಇವ್ರು ಇನ್ನೊಂದು ಹೇಳಿರು ಅಂತ ಬರೀ ಪುಸ್ತಕಗಳನ್ನ ತಂದಿಟ್ಕೊಳ್ಳೋದು, NCERTs ತಂದಿಟ್ಕೊಳ್ಳೋದು, ಪುಸ್ತಕ ತಂದಿಟ್ಕೊಳ್ಳೋದು, ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ತಂದಿಟ್ಕೋತೇವೆ. ಬಟ್ ಹೆಂಗ್ ಓದ್ಬೇಕು, ಯಾವ ತರ ಓದ್ಬೇಕು ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕು. ಎಕನಾಮಿ ಮೇಲೆ ಬಹಳ ಕ್ವಶನ್ಗಳು ಬರ್ತಾವ, ನಿಮಗೆ ಇಂಟರ್ವ್ಯೂದಾಗೂ ಬರ್ತಾವು. ಮೇನ್ ಈಗ IAS ಒಂದೇ ಹೇಳತ್ತಿಲ್ಲ, ನಿಮಗ KS ಆಗಿರ್ಬೋದು, PDOನ ಆಗಿರ್ಲಿ, ಈ ತರ ಏನೇನ್ ಒಂದಷ್ಟು ಎಕ್ಸಾಮ್ಗಳು ಬರ್ತಾವಲ್ಲ ಎಲ್ಲಾ ಕಡೆ ಎಕನಾಮಿದ ವೇಟೇಜ್ ಹೆಚ್ಚಾತೈತಿ. ಆಬ್ವಿಯಸ್ಲಿ ಇರೋವನ್ನ 5 ಸಬ್ಜೆಕ್ಟ್ ಅದಾವ ನಿಮ್ಗೆ. ಎಕನಾಮಿ ಆಗಿರ್ಬೋದು, ಪಾಲಿಟಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಿಸ್ಟಾಲಿಟಿ. ಸೊ ಈ ಎಲ್ಲಾದ್ರ ಮೇಲೆ ಕರೆಂಟ್ ಅನ್ನ ಒಂದು ಆಡ್ ಮಾಡ್ಕೊಂಡ್ ಕ್ವಶನ್ಗಳು ಬರತ್ತಾವ ಅಂದ್ಮೇಲೆ ಡೆಫಿನೆಟ್ಲಿ ಒಂದ್ ಸೆಕ್ಷನ್ ಇಂದ 10-15 ಕ್ವಶನ್ ಬರ್ತಾವು. ಇನ್ನ UPSC KS ಒಳಗ 15 ಕ್ವಶನ್ ಬಂದು ಅಂದ್ರ 30 ಮಾರ್ಕ್ಸ್ ನಿಮ್ಮ ಒಂದ್ ಕಡೆ ಇದ್ದಂಗ. ಸೊ ಹಿಂಗಾಗಿ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಫಸ್ಟ್ ಬೇಸಿಕ್ ಥಿಂಗ್ ಏನಂದ್ರೆ ಎಕನಾಮಿನ ಅಪ್ರೋಚ್ ಮಾಡಾಕ ಫಸ್ಟ್ ಆಲ್ಮೋಸ್ಟ್ ಈಗ ಯಾರ್ದು ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಇರಂಗಿಲ್ಲಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ಹೇಳೋದಿಷ್ಟ ಎಕನಾಮಿನ ಟಫ್ ಐತಿ, ಒಂಚೂರು ಡಿಫಿಕಲ್ಟ್ ಐತಿ. ಸೊ ಅಗ್ರಿ, ಈ ಒಂದು ಎಕನಾಮಿ ಏನೈತಲ್ಲ ಅಷ್ಟು ಈಸಿಯಂಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ದವ್ರಿಗೆ ಅಥವಾ ಬ್ಯಾಕ್ ಗ್ರೌಂಡ್ ಒಳಗೆ ಕಲಿದೇ ಇದ್ದವ್ರಿಗೆ ಒಂಚೂರು ಕಠಿಣ ಅಂತೂ ಅನಿಸ್ತದ. ಸೊ ಅದನ್ನ ಈಸಿ ಹೆಂಗ್ ಮಾಡ್ಕೋದಂಗಾರ, ಕಠಿಣ ಐತೆ ಅಂದ್ರೆ ಹಂಗ ಬಿಡಾಕು ಬರಂಗಿಲ್ಲಲ್ಲ. ಇಂಪಾರ್ಟೆಂಟ್ ಸಬ್ಜೆಕ್ಟ್ ಐತಿ, ಜಾಸ್ತಿ ಮಾರ್ಕ್ಸ್ ಬರತಾವು, ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಎಲ್ಲಾ ಕಡೆ ಬರತಾವು. ಅಂಡ್ ಈಗ ಡೇ ಟು ಡೇ ಲೈಫ್ ಒಳಗೆ ನಾವು ದಿನ ಕೇಳ್ತಿರ್ತೇವೆ ರೇಟ್ ಅಂದ್ರೇನ, ರಿವರ್ಸ್ ರೆಫೋ ರೇಟ್ ಅಂದ್ರೇನ, ಇವನ್ನೆಲ್ಲ ಪ್ರತಿಯೊಂದು ನಾವು ಕೇಳ್ತಿರ್ತೇವೆ. ಅದನ್ನ ನಾವು ಪುಸ್ತಕ ಒಳಗ ವಿತ್ ಸೆಂಟೆನ್ಸ್ ಅದ್ರಾಗ ಟೆಕ್ಸ್ಟ್ ಬುಕ್ ಒಳಗೆ ಹಿಂಗ ಒಂಚೂರು ಡಿಫಿಕಲ್ಟ್ ಒಂದಷ್ಟು ಲ್ಯಾಂಗ್ವೇಜ್ ಒಳಗೆಲ್ಲ ಕೊಟ್ಟಿರ್ತಾರೆ. ಹಿಂಗಾಗಿ ನೀವು ಪುಸ್ತಕನ ಸೆಲೆಕ್ಟ್ ಮಾಡ್ಕೋಗು ಅಷ್ಟ. ಈಸಿ ಒಂದು ವೇ ಒಳಗ ಈಸಿ ಲ್ಯಾಂಗ್ವೇಜ್ ಒಳಗ ಯಾರು ಎಕ್ಸ್ಪ್ಲೇನ್ ಮಾಡಿರ್ತಾರಲ್ಲ ಅಂತ ಬುಕ್ ನ ಪರ್ಚೇಸ್ ಮಾಡಕ ಟ್ರೈ ಮಾಡ್ರಿ. ಫಸ್ಟ್ ಪಾಯಿಂಟ್, ಈಗ ಫಾರ್ ಎಕ್ಸಾಂಪಲ್ ರೆಪೋ ರೇಟ್ ನೀವು ಕೇಳಿರ್ತೀರಿ. ರೆಪೋ ರೇಟ್ ಎಕ್ಸಾಕ್ಟ್ಲಿ ಮೀನಿಂಗ್ ನಿಮಗೆ ಗೊತ್ತಿತ್ತು, ನೀವು ಟೆಕ್ಸ್ಟ್ ಬುಕ್ ಓದುವಾಗ ಈಸಿಯಾಗಿ ನಿಮ್ಗೆ ತಿಳ್ಕೊಂಡು ಹೋಗ್ಬಿಡ್ತದ ನೆಕ್ಸ್ಟ್ ಕ್ವಶನ್ ಎಲ್ಲ. ಬಟ್ ರೆಫೋ ರೇಟ್ ಸಿಂಪಲ್ ಏನ್ ಒಂದಷ್ಟು ವರ್ಡ್ಸ್ ಅದ ಮೀನಿಂಗ್ ನಿಮಗ್ ಗೊತ್ತಿಲ್ಲ ಅಂದಾಗ ನಿಮಗ ಅಷ್ಟ ಅದನ್ನ ಅರ್ಥ ಮಾಡ್ಕೊಳಕ್ ಆಗಂಗಿಲ್ಲ. ಹಿಂಗಾಗಿ ಮೇನ್ಸ್ ಅದು ನಿಮಗ ಬರ್ಯಾಕ್ ಆಗಂಗಿಲ್ಲ. ಮೇನ್ಸ್ ಒಳಗೆಲ್ಲ ಡೈರೆಕ್ಟ್ ಅನ್ನ ಕ್ವಶನ್ ಬರಂಗಿಲ್ಲ, ಇಂಟರ್ವ್ಯೂ ಒಳಗೂ ಅಷ್ಟ ಡೈರೆಕ್ಟ್ ಕ್ವಶನ್ ಬರಂಗಿಲ್ಲ. ಇನ್ ಪ್ರಿಲಿಮ್ಸ್ ಒಳಗೂ ಅಷ್ಟ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರ. ಅವಾಗ ನೀವು ಟಾಪಿಕ್ ಅರ್ಥ ಆಗಿತ್ತಂದ್ರ ಅವ್ರು ಹೆಂಗ ಟ್ವಿಸ್ಟ್ ಮಾಡ್ಲಿ ಆರಾಮ್ ನೀವು ಸಾಲ್ವ್ ಮಾಡ್ತೀರಿ. ಹಿಂಗಾಗಿ ರೆಪೋ ರೇಟ್ ಅಂದ್ರೆ ಏನ? ರೆಪೋ ರೇಟ್ ಅಂತಂದ್ರೆ ಈಗ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನೈತ್ಲ ಅದು ಇತರ ಒಂದಷ್ಟು ಕಮರ್ಷಿಯಲ್ ಬ್ಯಾಂಕ್ಸ್ ಲೋನ್ ಕೊಡ್ತಿರ್ತದ. ಆ ಲೋನಿಗೆ ಅದೇನೋ ಒಂದು ಇಂಟ್ರೆಸ್ಟ್ ನ ತಗೋತೈತ್ಲ ಅದಕ್ಕ ರೆಪೋ ರೇಟ್ ಅಂತಾರ. ಅದ ರಿವರ್ಸ್ ರೆಪೋ ರೇಟ್ ಅಂತಂದ್ರ ಈಗೇನ್ RBI ಐತ್ಲ ಅದರ ಬ್ಯಾಂಕ್ ಅದ SBI ಆಗಿರ್ಲಿ ಯಾವ್ದಾರ ಬೇರೆ ಬೇರೆ ಬ್ಯಾಂಕ್ ಆಗಿರ್ಲಿ ಆ ಬ್ಯಾಂಕ್ ಇಂದ RBI ಲೋನ್ ತಗೋತೈತಿ. ಆ ಲೋನ್ ತಗೊಳೋದಕ್ಕೆ ಆ ಒಂದು ಇಂಟ್ರೆಸ್ಟ್ ಏನ್ ಇರ್ತೈತ್ಲ ಅದಕ್ಕ ರಿವರ್ಸ್ ರೆಪೋ ರೇಟ್ ಅಂತಾರ. ಕನ್ಫ್ಯೂಷನ್ ಬರ್ತೈತಿ, RBI ಅನ್ನೋ ದೊಡ್ಡ ಬ್ಯಾಂಕ್ ಮತ್ ಅದ್ಯಾಕ ಈ ತರ ಬ್ಯಾಂಕ್ ಗಳಿಂದ ಒಂದು ಲೋನ್ ಯಾಕೆ ತಗೋತೈತಿ, ಅದಕ್ಕೇನ್ ಅಂತ ಅವಶ್ಯಕತೆ ಬಂದೈತಿ, ಬಿಕಾಸ್ ಅದ ದೊಡ್ಡ ಬ್ಯಾಂಕ್, ದೇಶದ ದೊಡ್ಡ ಬ್ಯಾಂಕ್ ಅಂದಾಗ ಅದ್ಯಾಕೆ ತಗೋತೈತಿ ಅಂತ ಕನ್ಫ್ಯೂಷನ್ ಬರ್ತೈತಿ. ಬಟ್ ಟೆಕ್ಸ್ಟ್ ಬುಕ್ ಒಳಗೆ ಮೆನ್ಷನ್ ಆಗಿರಂಗಿಲ್ಲ, ಆ ಕನ್ಫ್ಯೂಷನ್ ಸಹಜ. ಸೊ ಈಗ ಯಾಕೆ RBI ಇತರ ಬ್ಯಾಂಕ್ ಗಳಿಂದ ಲೋನ್ ತಗೋತೈತಂದ್ರ ಇನ್ಫ್ಲೇಷನ್ ಮೇನ್ ಕಾರಣ. ಇನ್ಫ್ಲೇಷನ್ ಅಂತಂದ್ರೇನ ಬೆಲೆ ಏರಿಕೆ ದುಬಾರಿ ಆಗ್ತಿರ್ತೈತಿ. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಕಾಂದ ಈರುಳ್ಳಿ ಇರ್ತೈತ್ಲಾ ಅದ್ರದ್ದು 30 ನಾರ್ಮಲ್ ಟೈಮ್ ಒಳಗೆ 20-30 ರೂಪಾಯಿಗೆ ಸಿಗೋದ 100-120 ಹಿಂಗ ಬೆಲೆ ಏನ್ ಏರಿಕೆ ಆಗ್ತೈತ್ಲಾ ಅದೇ ಇನ್ಫ್ಲೇಷನ್. ಅದ್ರ ಅರ್ಥ ಮಾರ್ಕೆಟ್ ಒಳಗೆ ದುಡ್ಡು ಹೆಚ್ಚಾಗಿರ್ತದ, ಅದರಿಂದ ಬೆಲೆ ಏರಿಕೆ ಆಗ್ತಿರ್ತೈತಿ. ಅಂತ ಟೈಮ್ ಒಳಗ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಅದ್ ಬ್ಯಾಲೆನ್ಸ್ ಮಾಡೋ ಕೆಲಸ ಯಾರ್ದ? RBI ದ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದಾಗ RBI ಏನ್ ಮಾಡ್ತೈತೆ ಅಂದ್ರೆ ಇತರ ಏನ್ ಬ್ಯಾಂಕ್ ಗಳು ಇರ್ತಾವಲ್ಲ ಆ ಬ್ಯಾಂಕ್ ಗಳನ್ನ ಮೇಡಿಯೇಟರ್ ಆಗಿ ಕನ್ಸಿಡರ್ ಮಾಡ್ಕೋತದ. ಬ್ಯಾಂಕ್ ಅಲ್ಲಿರೋ ಒಂದ್ ದುಡ್ಡನ್ನ RBI ತಗೋಬೇಕು ಈಗ ಅಂದಾಗ ಬ್ಯಾಲೆನ್ಸ್ ಆಗ್ತೈತಿ ಸೊಸೈಟಿ ಒಳಗ. ಅದಕ್ಕೆ ಏನ್ ಮಾಡ್ತೈತದ ಇತರ ಬ್ಯಾಂಕ್ ಗಳಿಂದ ಲೋನ್ ತಗೋತೈತ್ಲಾ ಅದಕ್ಕ ರಿವರ್ಸ್ ರೆಪೋ ರೇಟ್ ಆ ಒಂದ್ ರೇಟ್ ಪ್ರಕಾರ ಅದು ಇತರ ಬ್ಯಾಂಕ್ ಗಳಿಂದ ಲೋನ್ ತಗೋತದ. ಇನ್ ಮತ್ತೊಂದು ಕ್ವಶನ್ ಅರೈಸ್ ಆಗೈತೆ, ಈ ಬ್ಯಾಂಕ್ಗಳು ಯಾಕೆ ಹೋಗಿ RBI ಲೋನ್ ಕೊಡ್ಬೇಕು, ಅವ್ರ ಕಸ್ಟಮರ್ಸ್ ಕೊಟ್ರೆ ನಡೀತೈತ್ಲಾ? ಬಿಕಾಸ್ ಕಸ್ಟಮರ್ಸ್ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತಾರು. ಕಸ್ಟಮರ್ಸ್ ಕೊಡೋ ಬದ್ಲೆ RBI ಯಾಕೆ ಕೊಡ್ತೈತೆ ಅಂದಾಗ ಅಗೇನ್ RBI ಅಲ್ಲಿ ಏನ್ ಮಾಡ್ತೈತಂದ್ರ ಇವ್ರ ಕಸ್ಟಮರ್ ಏನು ಒಂದ್ ಇಂಟ್ರೆಸ್ಟ್ ಕೊಟ್ಟಿರ್ತಾರಲ್ಲ ಅದಕ್ಕಿಂತ
ಒಂದು ಹೆಚ್ಚಿನ ರೇಟ್ ಅನ್ನ ಅದು ಪ್ರೊವೈಡ್ ಮಾಡ್ತೈತೆ. ಅವಾಗ ಮೇನ್ ಬ್ಯಾಂಕ್ಗಳದ ಮೋಟಿವ್ ಏನ ಪ್ರಾಫಿಟ್ ಅರ್ನ್ ಮಾಡೋದು. ಇಲ್ಲಿ ಕಸ್ಟಮರ್ ಕೊಟ್ಟಾಗ ಸಿಗೋಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ರೇಟ್ ಸಿಗ್ತೈತೆ ಅಂದಾಗ. ಅಂಡ್ ಇನ್ನೊಂದ್ ಥಿಂಗ್ ಅಂದ್ರ ಬ್ಯಾಂಕ್ ಕೆಲಸ ಏನೈತಲ್ಲ ಅದೊಂಥರ ರಿಸ್ಕ್ ಇದ್ದಂಗೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ನೀರವ್ ಮೋದಿ ಆಗಿರ್ಬೋದು, ವಿಜಯ ಮಲ್ಯ ಆಗಿರ್ಬೋದು, ಕೋಟಿ ತಗೊಂಡ್ ಕಾಸು ಹೋಗ್ಬಿಡ್ತಾರೆ ಬೇರೆ ದೇಶಕ್ಕೆ. ಅಂತ ಟೈಮ್ದಾಗ ಲಾಸ್ ಆಗಿರ್ತೈತಿ. ಸೊ ಎಲ್ಲ ಒಂದ್ ಕಡೆ ಲಾಸ್ ಆಗೋದು ತಪ್ತದ ಅಂಡ್ ಪ್ರಾಫಿಟ್ ಹೆಚ್ಚು ಬರ್ತೈತೆ ಅಂದಾಗ ಈ ತರ ಬ್ಯಾಂಕ್ಗಳು ಏನ್ ಥಿಂಕ್ ಮಾಡ್ತಾವ, ಓಕೆ RBI ಜೊತೆಗೆ ನಾವು ಲೋನ್ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರ. ಈ ಎಲ್ಲ ಒಂದು ಪಾಯಿಂಟ್ ಐತಲ್ಲ ನಿಮಗೆ ಟೆಕ್ಸ್ಟ್ ಬುಕ್ ಒಳಗೆ ಈಸಿ ಆಗಿ ತಿಳಿತಿರಂಗಿಲ್ಲ. ಅದರ ಸಲುವಾಗಿ ನೀವು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂತ ಓದಾಕದ್ರಿ ಅಂದ್ರೆ ಎಕನಾಮಿ ಈಸಿ ಆಗ್ತದ. ಸೊ ಈಗ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ಈಗ ರೆಪೋ ರೇಟ ಇರ್ಲಿ, ರೆಪೋ ರೇಟ ಇರ್ಲಿ, ಸಣ್ಣ ಸಣ್ಣ ಏನ್ ನಿಮ್ಗೆ ಕೀವರ್ಡ್ಸ್ ಇರ್ತಾವಲ್ಲ ಅದನ್ನೆಲ್ಲ ನೀವು ಇನ್ ಡೀಟೇಲ್ ತಿಳ್ಕೊಳಕ್ ಆಗ್ಲಿಲ್ಲ, ಅರ್ಥ ಆಗ್ಲಿಲ್ಲ ಬುಕ್ ಒಳಗಂದಾಗ ಯಾರ ಸೀನಿಯರ್ಸ್ ನ ಕೇಳ್ರಿ, ಇಲ್ಲ ಚಾನಲ್ ಹೆಲ್ಪ್ ತಗೊಂಡ್ ಕಸ, ಇಲ್ಲ ಯಾವ್ದೋ ಒಂದು ಲೆಕ್ಚರ್ ಅಥವಾ ನೀವು ಕೋಚಿಂಗ್ ಹೋಗ್ತಿದ್ರಿ ಅಂದ್ರೆ ಅಲ್ಲಿ ಎಲ್ಲಿಂದಾದ್ರೂ ಸಣ್ಣ ಸಣ್ಣ ಏನ್ ಕಾನ್ಸೆಪ್ಟ್ ಅದಾವಲ್ಲ ಅದನ್ನ ಕ್ಲಿಯರ್ ಮಾಡ್ಕೊಂಡ ನೀವು ಓದಾಕ್ ಸ್ಟಾರ್ಟ್ ಮಾಡ್ರಿ. ಅವಾಗ ಡೆಫಿನೆಟ್ಲಿ ಎಕನಾಮಿನು ಈಸಿ ಅನ್ಸಕ್ ಸ್ಟಾರ್ಟ್ ಆಗೈತಿ. ಇನ್ ಕಮಿಂಗ್ ಟು ಬುಕ್ ಲಿಸ್ಟ್ ಅಂತೂ ಬೇಕನ್ನ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋತೀರಿ. ಬಿಫೋರ್ ಬುಕ್ ಲಿಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅದ್ ನೀವು ಯಾವ ಎಕ್ಸಾಮ್ ಅಟೆಂಡ್ ಮಾಡತ್ತಿರಲ್ಲ ಆ ಎಕ್ಸಾಮ್ ನ ಇಲ್ಲಿ IAS ಒಂದೇ ಹೇಳತ್ತೀನಿ ನಿಮ್ಗೆ. ಪ್ರಿಪೇರ್ ಆಗೋರು IAS ಕ್ವಶನ್ ಪೇಪರ್ ತಗೊಳ್ರಿ, KS PDO ಅವರು PDO. ಸೊ ಕ್ವಶನ್ ಪೇಪರ್ ತಗೊಂಡ ಸಾಲ್ವ್ ಮಾಡ್ರಿ. ಯಾವ ಕ್ವಶನ್ ಬಂದಾವು, ಡೆಪ್ತ್ ಕ್ವಶನ್ ಅದಾವು, ಕಠಿಣ ಅದಾವು, ಈಸಿ ವೇ ಒಳಗೆ ಕ್ವಶನ್ ಕೇಳಾರು, ಅಂಡ್ ಯಾವ ಸೆಕ್ಟರ್ ಮೇಲೆ ಜಾಸ್ತಿ ಬರತೈತಿ ಇದನ್ನೆಲ್ಲ ಅರ್ಥ ಮಾಡ್ಕೋರಿ. ಅರ್ಥ ಮಾಡ್ಕೊಂಡ್ಮೇಲೆ ಪುಸ್ತಕಗಳನ್ನ ಓದಕ್ ಸ್ಟಾರ್ಟ್ ಮಾಡ್ರಿ. ಪುಸ್ತಕ ಯಾವ ತರ ಇರ್ಬೇಕಂದ್ರೆ ಈಸಿ ಲ್ಯಾಂಗ್ವೇಜ್ ಒಳಗೆ ಸ್ವಲ್ಪ ಇತ್ತು ಅಂತಂದ್ರೆ ನಿಮ್ಗೆ ಇನ್ನ ಈಸಿ ಆಗ್ತೈತಿ. ಎಕ್ಸಾಂಪಲ್ ಹೇಳೋದಂದ್ರೆ ಇಂಗ್ಲಿಷ್ ಮೀಡಿಯಂದಾಗ ರಮೇಶ್ ಸಿಂಗ ಮತ್ತು ಸಂಜೀವ್ ವರ್ಮಾ ಅಂತೇಳಿ 2 ಪುಸ್ತಕ ಬರ್ತಾವ. ರಮೇಶ್ ಸಿಂಗ ಸ್ವಲ್ಪ ಬಲ್ಕಿ ದೊಡ್ಡದು ಅದ, ಸಂಜೀವ್ ವರ್ಮಾ ಸ್ವಲ್ಪ ಬುಕ್ ಪೇಜಸ್ ಕಮ್ಮಿ ಅದಾವ ಮತ್ತು ಈಸಿ ಲ್ಯಾಂಗ್ವೇಜ್ ಒಳಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ಯಾರ. ಸೊ ಆ ತರ ಬುಕ್ ತಗೊಂಡಾಗ ಅರ್ಥ ಮಾಡ್ಕೋಕ್ ಈಸಿ ಆಗ್ತದ. ಇವನ್ ನಿಮ್ ಬ್ಯಾಕ್ ಗ್ರೌಂಡ್ ಎಕನಾಮಿ ಕಾಮರ್ಸ್ ಇಲ್ಲ ಅಂದಾಗ. ಇನ್ನು ಕನ್ನಡ ಒಳಗ ಆತರ ಗರಣಿ ಕೃಷ್ಣಮೂರ್ತಿ ಅವ್ರ ಬುಕ್ ಅದ, ನೀವು ಗರಣಿ ಕೃಷ್ಣಮೂರ್ತಿ ಅವ್ರ ಬುಕ್ ಅವ್ರು ತಗೋಬಹುದು, ಇಲ್ಲ HRK ಅವರ ಒಂದು ಪುಸ್ತಕನ ತಗೋಬಹುದು. ಇನ್ನು ಮೇನ್ ಎಕನಾಮಿಕ್ ಸರ್ವೆ ಮತ್ ಬಜೆಟ್ ಆಲ್ಮೋಸ್ಟ್ ಬಹಳಷ್ಟು ಕ್ವಶನ್ ಬರ್ತಾವು. ಇನ್ನು ಈ KPSC ನಡೆಸುವಂತ ಒಂದಷ್ಟು ಗ್ರೂಪ್ C ಎಕ್ಸಾಮ್ ಒಳಗಂದ್ರೂ ಡೈರೆಕ್ಟ್ ಅನ್ನ ಕ್ವಶನ್ ಬಂದಿರ್ತೈತಿ. ಲಾಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೋಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ ಸೆಂಟ್ರಲ್ ಬಜೆಟ್ ಎಷ್ಟಿತ್ತು ಅಂತೇಳಿ ಕ್ವಶನ್ ಬಂದಿತ್ತು. ಹಾಗಾಗಿ ಸೆಂಟ್ರಲ್ ಸ್ಟೇಟ್ ಎರಡರದ್ದು ಬಜೆಟ್ ಗಳನ್ನ ಮತ್ತೆ GST ರೇಟ್ಗಳನ್ನೆಲ್ಲ ನೀವು ನೋಡ್ಕೋಬೇಕು. ಬಿಕಾಸ್ ಲಾಸ್ಟ್ CTI ಎಕ್ಸಾಮ್ ಒಳಗೆ ಅದೈತಿ, ಗೋಲ್ಡ್ ಮೇಲೆ ಎಷ್ಟು % GST ಐತಿ. ಸೊ 3% GST ಇರ್ತದ. ಸೊ ಅದನ್ನೆಲ್ಲ ನೀವು ನೋಡ್ಕೋಬೇಕು. ಎಕನಾಮಿ ಒಳಗೆ ಮಿಸ್ಲೇನಿಯಸ್ ಟಾಪಿಕ್ ಒಳಗೆ ಇದ ಬರ್ತದ, ಸರ್ವೆ ಆಗಿರ್ಬೋದು, ಬಜೆಟ್. ದೆನ್ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಪ್ಲಸ್ ಕರೆಂಟ್ ಅಫೇರ್ಸ್ ಪ್ಲಸ್ ರಿವಿಷನ್, ಇದು 3 ಮಾಡಿರಂದ್ರೆ ಡೆಫಿನೆಟ್ಲಿ ಯಾವುದೇ ಒಂದು ಕ್ವಶನ್ ನೀವು ಎಕನಾಮಿ ಮೇಲೆ ಬಿಟ್ಟು ಬರಂಗಿಲ್ಲ, ಎಲ್ಲಾನು ಆನ್ಸರ್ ಮಾಡಿ ಬರ್ತೀರಿ. ಸೊ ಸ್ಟ್ಯಾಟಿಕ್ ಗೆ ಪುಸ್ತಕನ ಹೇಳಿದೆ, ಪುಸ್ತಕ ಬಗ್ಗೆ ಅಂತೂ ನಾನು ಡೀಟೇಲ್ಡ್ ಆಗಿ ಹೇಳಿದೆ. ಇನ್ನು ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ನಿಮ್ಗೆ ಯಾವ್ದಾದ್ರು ನೀವು ತಗೋಬಹುದು, ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಲ್ಲ ಆ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಇಂದ ಪ್ರಿಪರೇಷನ್ ಮಾಡ್ಕೋಬಹುದು. IAS ಪ್ರಿಪೇರ್ ಆಗೋರ ವಿಜನ್ IAS ತಗೋರಿ, ಇನ್ಸೈಟ್ ಆನ್ ಇಂಡಿಯಾ ತಗೋರಿ, KS ಪ್ರಿಪೇರ್ ಆಗೋರ ಅರಿವು ಮ್ಯಾಗಝಿನ್ ಅವರು ತಗೊಳ್ರಿ, ಇಲ್ಲ ಸ್ಪರ್ಧಾ ವಿಜೇತ ತಗೊಳ್ರಿ. ಒಂದ್ ಮ್ಯಾಗಝಿನ್ ಒಂದು ಪುಸ್ತಕ ಅಂಡ್ ಅದ್ರ ಜೊತೆ ರಿವಿಷನ್, ಮಲ್ಟಿಪಲ್ ಟೈಮ್ ರಿವಿಷನ್ ಎಷ್ಟು ಪಾಸಿಬಲ್ ಐತಲ್ಲ ಅಷ್ಟು ನೀವು ರಿವಿಷನ್ ಟೈಮ್ ಕೊಡ್ರಿ. NCERT ಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಇಲ್ಲಿ 6ರಿಂದ 10ನೇ ತರಗತಿ 12ನೇ ತರಗತಿ ಮಟ್ಟ ಒಟ್ಟೆ NCERTs ಓದ್ಬೇಡ್ರಿ ಎಕನಾಮಿ ಸಲುವಾಗಿ. ಮೇನ್ ಬೇಕಂದ್ರೆ 11ನೇ ತರಗತಿ ಫುಲ್ NCERT ಬುಕ್ ಓದ್ರಿ. 12ನೇ ತರಗತಿ ಒಳಗಿಂದ ಜಸ್ಟ್ 3, 5, 6 ಲೆಸನ್ಗಳನ್ನ ಓದ್ಕೊಡ್ರಿ. 10th ನೀವು ಓದಬೇಕಾ ಅಂತ ಅನ್ಕೊಂಡ್ರಿ ಅಂತಂದ್ರೆ 1, 2, 3, 4 ಈ 4 ಲೆಸನ್ ಓದ್ರಿ. ಇಷ್ಟು ಸಾಕು ಎಕನಾಮಿಕ್ NCERTs ಇಂದ. ಸುಮ್ಮ 10ರಿಂದ 12 ತರಗತಿವರೆಗೂ ಓದ್ಕೊಂತ ಕೂರೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಕಡೆ ಏನಾರ ಟೈಮ್ ಐತಿ, 2-3 ವರ್ಷ ಆದ್ಮೇಲೆ ನೀವೇನಾರ ಒಂದು ಅಟೆಂಪ್ಟ್ ಕೊಡಾತೀರಿ, ಡಿಗ್ರಿ ಒಳಗದು ಇದ್ರಿ ಅಂತಂದ್ರೆ ನೀವು ಆ ಒಂದು ಬುಕ್ಸ್ ನ ರೆಫರ್ ಮಾಡಬಹುದು. ಹೋಪ್ ಎಕನಾಮಿ ರಿಲೇಟೆಡ್ ಪ್ರತಿ ಒಂದು ಡೌಟ್ಸ್ ಅನ್ನು ನೀವು ಕ್ಲಿಯರ್ ಆಗ್ಯಾವ ಅನ್ಕೋತೀನಿ. ಅಗೇನ್ ಏನೋ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.